15 ದಿನ ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಆದ್ರೆ ಖರ್ಚು ಮಾಡಿರೋ ದುಡ್ಡೇನು ಕೊಟ್ಟಿದ್ದಾರೆ ಲೆಕ್ಕ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ. 2,000 3,000 ಹಿಂಗೆ ಕೋಟಿಗಳು ಹೇಳಿದ್ದಾರೆ. ನಾವಿಷ್ಟು ದುಡ್ಡನ್ನ ತಗೊಂಡೋಗಿ ಹಳ್ಳಿಗಳು ಮುಚ್ಚಿದಿರಿ ಅಂತ. ಎಲ್ಲನ ತೋರಿಸಿ ಬೆಂಗಳೂರಲ್ಲಿ ಗುಂಡಿ ಇಲ್ಲದ ರಸ್ತೆಗಳು ಯಾವುದಾದ್ರೂ ಇದೆಯಾ ಬೆಂಗಳೂರಲ್ಲಿ ಹೇಳಿ? ಒಂದೂ ಇಲ್ಲ. ದುಡ್ಡು ಮಾತ್ರ ಖರ್ಚಾಗಿದೆ. ಯಾರ ಜಾಬ್ಗೆ ಹೋಯ್ತು? ಸುರೇಶ್, ಇವತ್ತು ಜೀವ ಕಳ್ಕೊಂಡಿರೋರು ಸುಮಾರು 12ರಿಂದ 13 ಜನ ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಸ್ಕೂಟ್ರಲ್ಲಿ ತನುಶ್ರೀ ಹೋಗ್ತಾ ಇದ್ದು ಸಾವಾಗಿದೆ. ಅಮಲಾ ಅಂತ ಬಸ್ ಹರಿದು ಹಳ್ಳ ಇತ್ತು, ಬಸ್ ನಿಲ್ಸಿದ್ಕೋಸ್ಕರ ಬಸ್ ಗುದ್ಕೊಂಡೋಗಿದೆ. ಇವತ್ತು ಈ ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದ್ರು ಕೂಡ ಇವತ್ತು ಗಡುವು 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 ಅಂತ ಹೇಳಿ ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ದಿನನಿತ್ಯ ಪತ್ರಿಕೆಯಲ್ಲಿ, ಮೀಡಿಯಾ, ಎಲೆಕ್ಟ್ರಾನಿಕ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಗಡುವು ಗಡುವು ಗಡುವು. ಅದು ಯಾವ ಗಡುವು ಉದ್ಧಾರ ಆಗಿದ್ದ ಗಡುವು ಯಾವುದೂ ಇಲ್ಲ. ಅದರಿಂದ ಇವತ್ತು ಇದರ ಬಗ್ಗೆ ನಾನು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ, ಈ ರಸ್ತೆ ಗುಂಡಿ ಬಿದ್ದಿರೋದ್ರ ಬಗ್ಗೆ ನಾವು ಹೇಳಿದ್ರೆ ಅದು ಸರ್ಕಾರಕ್ಕೆ ಏನಪ್ಪ ನೀವಿದ್ದಾಗ ಏನ್ ಮಾಡ್ತೀರಾ ನೀವು, ಇದೆಲ್ಲ ಪ್ರಶ್ನೆಗಳು ಹೇಳ್ತಾರೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ, ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮ್, ಹಳ್ಳ ಆ ಕಡೆ ತಿರುಗಿ ನೋಡಬೇಡಿ ಅಂತಾರೆ. ಇಲ್ಲಿ ನಾನು ಫೋಟೋ ನೋಡಿದೆ, DK ಶಿವಕುಮಾರ್ ಹೋಗಿ ಕೈ ಹಿಡ್ಕೊಂಡು ನನ್ನ ಬ್ರದರ್ ಈಸ್ ಮೈ ಬ್ರದರ್ ಅಂದ್ರು. ನಾನೇ ಅವ್ರನ್ನೆಲ್ಲ ಗೆಲ್ಸಿದ್ದು, ನಾನೇ ಅವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು. ಆ ಬ್ರದರ್ ಕೈಲೇ ಇವತ್ತು ಬರ್ತಾ ಇರೋದು ಬೆಂಗಳೂರು ಸರಿ ಇಲ್ಲ ಅಂತಾರೆ. ಇಲ್ಲಿ ಯಾರು ಬೆಂಗಳೂರು ಇನ್ಚಾರ್ಜ್? ಯಾರು? DK ಶಿವಕುಮಾರ್. ನೀವು ಇನ್ಚಾರ್ಜ್ ಇದ್ಕೊಂಡು ನಿಮ್ ಬ್ರದರ್ ಅಲ್ಲಿ ಬೆಂಗಳೂರು ಕಡೆ ಹೋಗ್ಬೇಡಿ, ಡೋಂಟ್ ಕಂಪೇರ್ ವಿತ್ ಬೆಂಗಳೂರು ಅಂತಾರೆ ಅಧ್ಯಕ್ಷರೇ. ಇದಕ್ಕಿಂತ ಅವಮಾನ ಬೇಕಾ? ಹೈದರಾಬಾದ್ ಅನ್ನ ನೀವು ಯಾರು ಕಂಪೇರ್ ಮಾಡಬೇಕು ಅಂತ ಹೇಳಿದಾರೆ ಅವರು? ಸಿಂಗಾಪುರ್ ಕಂಪೇರ್ ಮಾಡ್ಬೇಕಂತೆ ಹೈದರಾಬಾದ್ ಅನ್ನ. ಬೆಂಗಳೂರು ಬಗ್ಗೆ ನಮ್ಮನ್ನ ಕಂಪೇರ್ ಮಾಡಬೇಡಿ. ಇದು ಹೋಪ್ಲೆಸ್, ಕೆಲ್ಸಕ್ಕೆ ಬಾರದ ನಗರ ಇದು. ನಮ್ಮನ್ನ ಕಂಪೇರ್ ಮಾಡೋದಿದ್ರೆ ಟೋಕಿಯೋ, ಅವ್ರು ಹೇಳಿರೋದು ಟೋಕಿಯೋಗ್ ಮಾಡಿ, ಸಿಂಗಾಪುರ್ಗೆ ಮಾಡ್ತೀರಿ ಅಂತ. ಇಕ್ಬಾಲ್, ಇಷ್ಟೆಲ್ಲ ಕೊಚ್ಕೊಳ್ಳೋ ಅಂತ DK ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಮಾಡಿದಾರೆ. ಅದಕ್ಕೆ ಒಂದು ರಿಯಾಕ್ಷನ್ ಇಲ್ಲ. ನಮ್ಮ ಬೆಂಗಳೂರು ಚಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ನ ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರಾ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲ ಬಡ್ಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 400 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ. 3 ವರ್ಷ ಆಗೋಯ್ತು, 3 ವರ್ಷ ಬರ್ತಾ ಇದೆ. ಅವ್ರು 2.5 ವರ್ಷ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ನಾವು. ಇನ್ನೊಂದು ತಿಂಗಳಾದ್ರೆ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. ಡಂಪಿಂಗ್ ಯಾರ್ಡ್ ಇಲ್ಲ. ಮುಖ್ಯಮಂತ್ರಿಗಳು ಇವ್ರನ್ನೇ ಡಂಪ್ ಮಾಡೋ ತರ ಇದ್ದಾರೆ ನೋಡಿದ್ರೆ, ಇವ್ರನ್ನೇ ಡಂಪ್ ಮಾಡ್ಬಿಡ್ತಾರಲ್ಲಿ. ಡಂಪಿಂಗ್ ಯಾರ್ಡ್ ಅಂತೂ ನಮಗ್ ಬರಲಿಲ್ಲ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಈಗ ಡಂಪಿಂಗ್ ಯಾರ್ಡ್ ಕೊಟ್ಟಿದ ಜಾಗವನ್ನ ಕೋಗಿಲಲ್ಲಿ ಮೊನ್ನೆ ಹೋಗಿ ನಮ್ಮ ಇವರು ಚಾಮರಾಜಪೇಟೆ ಸೈಟ್ಗಳು ಮಾಡಿ ಹಂಚ್ಬಿಟ್ರು. ಕೊಟ್ಟಿದ್ದು ಡಂಪಿಂಗ್ ಯಾರ್ಡ್ಗೆ, ಹಂಚಿದ್ದು ಸೈಟ್ಗಳು ಹಂಚ್ಬೇಕಾದ್ರೆ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ ಅಧ್ಯಕ್ಷರೇ. ನೀವು ಅರ್ಜಿ ಹಾಕಬೇಕು,
ಮೊದಲೇ ಅರ್ಜಿ ಹಾಕಿ ಕ್ಯೂನಲ್ಲಿ ಬರಬೇಕು. ಕ್ಯೂನು ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಜಮೀರ್ ಹೋದ್ರು, ಏಯ್ ಬರ್ರಿ ಅಂತ ಎಲ್ಲರನ್ನು ಕರ್ಕೊಂಡೋಗಿ ಕೊಟ್ಟಿದ್ದು. ಯಾವುದೋ ಗಾರ್ಬೇಜ್ಗೆ ಇಟ್ಟದಂತ ಜಾಗವನ್ನ. ಇನ್ನು ಗಾರ್ಬೇಜ್ ಉದ್ಧಾರ ಮಾಡು ಅಂದ್ರೆ ಎಲ್ಲಿಂದ ಮಾಡ್ತೀರಾ ನೀವು? ಅಂದ್ರೆ ನೀವು ಅವೈಜ್ಞಾನಿಕವಾಗಿ ಇವತ್ತು ಏನು ಜಮೀನುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮುಂದೆ ಇದೆಲ್ಲ ಬೆಂಗಳೂರಿನ ಶಾಪ ಆಗ್ತೈತೆ. ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತು ನೀವು ಬೆಂಗಳೂರು ಒಳಗಡೆ 10,000 ಲೋಡು ಕಸ ಇದೆ, ಡಬ್ರಿಸ್ ಇದೆ. 10,000 ಕಳೆದ 2.5-3 ವರ್ಷದಲ್ಲಿ ಹುಡುಕಿ ಯಾವ ರಸ್ತೆನ ಹೋಗಿ ಎಲ್ಲ ಕಡೆ ಆಗ್ತಾ ಇಲ್ಲ. ಅವರು ಡಂಪಿಂಗ್ ಯಾರ್ಡ್ಗಳು ತಗೊಂಡೋಗಕ್ಕೆ ಆಗ್ತಾ ಇಲ್ಲ. ಅವರು ಅಲ್ಲೋದ್ರೆ ಉಸೂಲಿ. ಅದಕ್ಕೇನ್ ಮಾಡ್ತಾರೆ, ಎಲ್ಲ ರಸ್ತೆ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಮೊನ್ನೆ ಪತ್ರಿಕೆ ಬಂದಿತ್ತು ನನಗೂ, ಬನಶಂಕರಿ ದೇವಸ್ಥಾನದ ಹತ್ರ ರಾಶಿ ಬಿದ್ದಿದ್ದು. ನಂದೇ ಕಾನ್ಸ್ಟಿಟ್ಯೂನ್ಸಿ, ನಂದು ರಾಮಲಿಂಗಾರೆಡ್ಡಿ. ಅವ್ರು ನಾನು ವಿರೋಧ ಪಕ್ಷದ ನಾಯಕ, ಅವ್ರ ಮಂತ್ರಿ. ರಾಶಿ ಬಿದ್ದೈತೆ, 2-3 ಲಾರಿ ಬಿದ್ದೈತೆ, ಕೇಳೋರಿಲ್ಲ. ಸರ್ಕಾರ ಇವತ್ತು ಪಾಲಿಕೆಯಲ್ಲಿ ಈ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳೇನಿದ್ದಾರೆ ಒಂದಕ್ಕೂ ತಾಳಮೇಳ ಇಲ್ಲ. ಇವತ್ತು ಕಂದಾಯ ಇಲಾಖೆಯಲ್ಲಿ 1482 ಅಧಿಕಾರಿಗಳು ಇರಬೇಕಾಯ್ತು. 858 ಅಧಿಕಾರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 1063 ಅಧಿಕಾರಿಗಳು ಇರಬೇಕಾಯ್ತು, 429 ಇದ್ದಾರೆ. ಇಂಜಿನಿಯರಿಂಗ್ ಇಲಾಖೆ ಪ್ರಮುಖವಾದಂಥ ಇಲಾಖೆ 1047 ಇರಬೇಕಾಯ್ತು, 543 ಇದ್ದಾರೆ. ಹಣಕಾಸು ಇಲಾಖೆ 30 ಜನ ಇರಬೇಕು, 18 ಜನ ಇದ್ದಾರೆ. ಇನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ 2704 ಇರಬೇಕು, ಕೇವಲ 970. ಅಂದ್ರೆ ಅಧಿಕಾರಿಗಳು ಭಾಗ ಮಾಡಿಬಿಟ್ರು, 5 ಭಾಗ. ಯಾರನ್ನು ಪೋಸ್ಟಿಂಗೇ ಮಾಡಿಲ್ಲ ಅಂತ ಕಾಟಾಚಾರಕ್ಕೆ 5 ಪಾಲಿಕೆ ಏನಕ್ಕೆ ಮಾಡಬೇಕಾಯ್ತು? ಪಾಲಿಕೆ ಒಂದಿದ್ದನ್ನ 5 ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಆ ಕಾಮನ್ ಸೆನ್ಸು ಸರ್ಕಾರ ಯೂಸ್ ಮಾಡಲೇ ಇಲ್ಲ. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು, ಹಿಂಗಾಗುತ್ತೆ, ಅಪಾಯಿಂಟ್ಮೆಂಟ್ ಆಗಬೇಕು ಅಂತೇಳಿ. ಮತ್ತೆ ಇವ್ರ ಪಾಲಿಕೆಯಲ್ಲೂ ಕೂಡ ಆದಾಯ ಎಷ್ಟಿದೆ? ಆದಾಯ ಆಸ್ತಿ ತೆರಿಗೆ 4500 ಕೋಟಿ, ನಕ್ಷೆ ಮಂಜೂರಾತಿಯಿಂದ 1200 ಕೋಟಿ, ರಸ್ತೆ ಅಗೆತಾಯಿ ಶುಲ್ಕ 150 ಕೋಟಿ, ಒಟ್ಟು 5850 ಕೋಟಿ ಆದಾಯ ಇರೋದು ಇವ್ರದ್ದು. ಅಷ್ಟೇ. ಬಾಂಬೆಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಅದರ ಕಾಲ್ಭಾಗನು 5850 ಕೋಟಿ. ವೇತನಗಳು ಕೊಡಬೇಕಾಗಿರೋದು 3492 ಕೋಟಿ, ಬರೀ ವೇತನ ಇಷ್ಟಕ್ಕೆ. ಇನ್ನು ತ್ಯಾಜ್ಯ ವಿಲೇವಾರಿ ಇವೆಲ್ಲನೂ ಕೊಟ್ರೆ 6300 ಕೋಟಿ ಆಗ್ತೈತೆ. 6300 ಕೋಟಿ ಆದಾಯ, 5800, ವೆಚ್ಚ 6300. ಇನ್ನು ಫ್ಲಡ್ ಬಂದರೆ, ಕೆಲಾಮಿಟಿ ಬಂದರೆ ಅದಕ್ಕೆ ದುಡ್ಡು ಇಲ್ಲೇ ಇಲ್ಲ. ಅದರಿಂದ ಇವತ್ತು ನನಗೆ ಈ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ಇವತ್ತು ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀರಿ. ಅದರಿಂದ ನಾನು ಶಿವಕುಮಾರ್ ಅವರಿಗೆ ಇನ್ನು ಬೇಸಿಗೆ ಕಾಲ ಬರ್ತಾ ಇದ್ರು. ಹೋದ ಸರಿ ಟ್ಯಾಂಕರ್ ಮಾಫಿಯಾ ಇತ್ತು, ಅವರೇ ಭೇಟಿ ಮಾಡಿದ್ರು. ಟ್ಯಾಂಕರ್ ಮಾಫಿಯಾ ಇಡೀ ಬೆಂಗಳೂರಲ್ಲಿ ಸುತ್ತುವರೆದು ಆಹಾಕಾರಿಗೆ ನೀರಿಗೆ. ಈಗಲೂ ಪ್ರಾಬ್ಲಮ್, ಹವಾಮಾನ ವರದಿ ಪ್ರಕಾರ ಈ ಸರಿ ಬೇಸಿಗೆ ಜಾಸ್ತಿ ಆಗುತ್ತೆ ಅಂತ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಇದುವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಅಧ್ಯಕ್ಷರೇ, ಇನ್ನು ಪ್ರಮುಖವಾಗಿ